ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಲಾಗಲ್ಲಿ ಏನೇನಿದೆ ಅಂದರೆ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ಲಾಗಿದೆ. ಇದು ಶಿವಲಿಂಗ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಿಮಗೆಲ್ಲ. ಇದು ನಾವು ಹೋಗಿದ್ದು ಚಿತ್ತಾಪುರ ನಾಗಯಲ್ಲಮ್ಮ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಮುಂದಿನ ವಿಡಿಯೋದಾಗೆಲ್ಲ ತೋರಿಸ್ತೀನಿ. ಇದೇ ನೋಡಿ ನಾಗಯಲ್ಲಮ್ಮಂದು ದೇವಸ್ಥಾನ ಅಂದರೆ ಗುಡಿ ಮೂರ್ತಿ. ಇದು ನೋಡಿ, ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನೋಡಿ. ನಾವು ಬಸ್ಸಲ್ಲಿ ಹೋಗಿದ್ವಿ. ಇವಾಗ ಫ್ರೀ ಬಸ್ ಇದೆ ಅಲ್ವಾ, ಬಸ್ಸಲ್ಲೇ ಹೋಗಿದ್ವಿ. ಬಸ್ಸಲ್ಲಿ ಹೋಗಿ ಅಲ್ಲಿ ತನಕ ಇದು ಮಾಡಿದ್ವಿ. ಹೋಗಿ ನೋಡಿ, ಅದೇ ಊರು. ಇದು ಊರಾಗ ನಿಂತ ಹೋಗಿದ್ವಿ ನೋಡಿ. ಇದೇ ನಾಗಾವಿಯ ಯಲ್ಲಮ್ಮ ದೇವಿ ದೇವಸ್ಥಾನ ಅಂತ ಬರೆದಿದ್ದಾರೆ ಹೊರಗಡೆ ನೋಡಿ. ಎಷ್ಟು ದೊಡ್ಡ ಅಕ್ಷರನಿಂದ ಬರೆದಿದ್ದಾರೆ, ಹೊರಗಡೆ ಬರೆದಿದ್ದಾರೆ. ಇದು ಮುಖ್ಯ ದ್ವಾರ ಗುಡಿದು. ನಾವು ಕಾಲು ತೊಳ್ಕೊಂಡು ಒಳಗಡೆ ಹೊಂಟಿದ್ವಿ ನೋಡಿ. ನಾಗಾವಿ ಯಲ್ಲಮ್ಮ ದೇವಸ್ಥಾನ ಅಂತ ಬರೆದಿದೆ ಅಲ್ಲಿ. ನಾವು ಎಷ್ಟು ಜನ ಹೋಗಿದ್ವಿ, 3-4 ಜನ ಹೋಗಿದ್ವಿ. ಒಂದು ಪಾಪು, ಸಣ್ಣ ಪಾಪು ಇದೆ ಒಂದು. ಅಷ್ಟು ಜನ ಹೋಗಿದ್ವಿ ನೋಡಿ. ಲೈನ್ನಾಗೆ ಹೋಗಬೇಕು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಹೊಂಟಿದ್ದೀವಿ ನೋಡಿ ಲೈನ್ ಒಳಗೇ, ಗುಡಿ ಒಳಗೆ. ನೋಡಿ, ಇದೂ ಒಳಗಡೆ ಮುಖ್ಯ ದ್ವಾರ ಗುಡಿದು. ದೇವಿ ಗುಡಿ ಇದು, ನಾಗಾವಿ ಯಲ್ಲಮ್ಮ ಅಂತ ಭಾಳ ಫೇಮಸ್ ಗುಡಿ ಇದು. ನಾವು ಅದಕ್ಕೆ ಅಂದರೆ ನಾನು ನೋಡಿದ್ದೀನಿ, ಬೇರೆಯವರು ನೋಡಿರಲಿಲ್ಲ, ಅದಕ್ಕೋಸ್ಕರ ನೋಡೋಕ್ಕೆ ಹೋಗಿದ್ವಿ ನೋಡಿ. ಭಾಳ ಪವಿತ್ರವಾದ ದೇವಸ್ಥಾನ, ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ. ಇದು ಮುಂದೆ ಅವು ರೌಂಡ್ಗೆ 2 ಇದ್ದಾವಲ್ಲ, ಅಲ್ಲಿ ನೀರು ಇರ್ತವೆ ಯಾವಾಗಲೂ. ಅದು ಒಳಗೆ ದೇವಿ ಮುಂದನೇ ನೀರು ಹರಿತಾವ. ಅದು ಹೊರಗಡೆ ನೀರೇ ತೋರಿಸ್ತೀನಿ ನಿಮಗೆ. ಇದೆ ನೋಡಿ ಹೊರಗಿಂದು ನೀರು, ದೇವಿ ಮುಂದೆ ನಿಂತು ಬರೋ ನೀರು ಇವೆ. ಇವು ನಂದಿಬಾಯಿ ಅಂತ ಇದೆ, ಅದು ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲಿಂದ ಬರ್ತವೆ ನೀರು, ಭಾಳ ತಿಳಿಯಾಗಿರ್ತವೆ ನೀರು. ಯಾವಾಗಲೂ ತಿಳಿಯೇ ಇರ್ತಾವೆ, ಯಾವಾಗಲೂ ಇಷ್ಟೇ ಹರಿತಾವ. ಇದರಿಂದ ಎಷ್ಟೋ ಎಕರೆ ಏನಂತಾರೆ, ಭತ್ತ ಬೆಳೀತಾರೆ. ಅಂದರೆ ನಮ್ಮ ಕಡೆ ಕವಳೆ ಅಂತೀವಿ ನಾವು. ಭತ್ತ ಬೆಳೀತಾರೆ ಇದೇ ನೀರಿಂದ. ಹೊರಗೆ ಹೋದ್ಮೇಲೆ ನೀರು ಇಲ್ಲಿ ಊಟಕ್ಕೆ ಕುಡಿತಾರೆ, ಎಲ್ಲ ಮಾಡ್ತಾರೆ. ಈ ನೀರು ಭಾಳ ರುಚಿಯಾಗಿಯೂ ಇವೆ ಇಲ್ಲಿ ನೀರು. ಇದು ಫಸ್ಟು ಅಡುಗೆ ಮಾಡ್ತಿದ್ರು, ಈಗೇನು ಮಾಡಲ್ಲ. ಅಷ್ಟೇ ಯಾರನ್ನ ಬಂದರೆ ಕೂಡ್ತಾರೆ ಅಷ್ಟೇ. ಇಲ್ಲಿ ಗಣೇಶನ ವಿಗ್ರಹ ಇದೆ, ಒಂದು ಗುಡಿ ಇದೆ ನೋಡಿ ಗಣೇಶಂದು. ಇದು ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲಿ ಇದು ಲಿಂಗ. ಇಷ್ಟು ಜಾಸ್ತಿ ಇಲ್ಲಿ ಲಿಂಗಗಳೇ ಜಾಸ್ತಿ ಇವೆ. ಇಲ್ಲಿ ನಂದಿ ಇದೆ ನೋಡಿ. ಶಿವನ ಮುಂದೆ ಎಲ್ಲ ನಂದಿ ಇರಬೇಕಲ್ವ. ಅದಾದಮೇಲೆ ಬೇರೆ ಬೇರೆ ಇದು ಇದೆ. ಇವು ನೋಡಿ, ಅದು ಸುತ್ತ ಗುಡಿ ಸುತ್ತನ ಇಷ್ಟೇ ಇದೆ. ಇದೊಂದು ಗಣಪತಿ ಇದೆ, ಗಣೇಶಂದು ಮೂರ್ತಿ. ಆ ನೀರಿನ ಪಕ್ಕದಲ್ಲೇ ಇದೆ ನೋಡಿ ಗಣೇಶನ ಮೂರ್ತಿ. ನೋಡಿ, ಹುಡುಗರು ಅದ್ರಾಗೆ ಆಡ್ತಿದ್ದಾರೆ. ಅದೇ ಗುಡಿ ಪಕ್ಕದಾಗಿಲ್ಲೇ ಇರೋ ಗಣೇಶನ ಮೂರ್ತಿ ಅದು. ಇದು ಹೊರಗಡೆ ಮಾತಂಗಿಯರು ಇರೋದು, ಮಾತಂಗಿಯರು ಇಲ್ಲೇ ಕೂಡ್ತಾರೆ. ಅಲ್ಲಿ ನಮಸ್ಕಾರ ಮಾಡಿ ನಾವು ಹೊರಟಿದ್ವಿ ನೋಡಿ. ಇದು ದೇವಿ ಮುಂದೆ ಇರುತ್ತಲ್ವ, ಅದು ಏನೋ ಅಕ್ಷರ ಬರೆದಿರ್ತಾರಲ್ವ ಅದು. ಇದು ಮಾತಂಗಿಯರು ಕೂಡೋ ಜಾಗ. ಇಲ್ಲಿ ಯಾರಾದರೂ ಬಂದು ದೀಕ್ಷೆ ತಗೊಳ್ಳೋರೆಲ್ಲ ತಗೊಳ್ತಾರೆ. ಇಲ್ಲಿ ದೀಕ್ಷೆ ತಗೋಬೇಕಂದ್ರೆ ಈ ಜಾಗದಾಗೆ
ನೋಡಿ ಈ ಥರ ಕಾಣ್ತಿದೆ ಅಂತ ಗುಡಿ ಎಲ್ಲ. ಇಲ್ಲಿಂದ ಭಾಳ ಜನ ಬರ್ತಾರೆ. ಅಂದರೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಜಾಸ್ತಿ ಇರ್ತಾರೆ. ನಾವು ಶುಕ್ರವಾರ ಹೋಗಿಲ್ಲ, ಶನಿವಾರ ಹೋಗಿದ್ವಿ. ನೋಡಿ ಈ ಕಂಬದ ಮೇಲೆ ದೀಪ ಇಡ್ತಾರೆ ಜಾತ್ರೆ ಇದ್ದಾಗ. ಇವಾಗೇನು ಇಡಲ್ಲ. ಆಚೆ ಕಡೆ ಅದು ಡ್ರಿಲ್ ಕಾಣಿಸೋದು ದಾಸೋಹ ಇದೆ. ದಾಸೋಹ ಕೋಣೆ ಅಂತ ಬರೆದಿದ್ದಾರೆ ನೋಡಿ, ದಾಸೋಹ ಅದು. ಇದು ಗುಡಿ ಹೊರಗಡೆ ಇರೋ ಕೊಳ, ಬಾವಿ ಅಂತೀವಲ್ಲ, ಕೊಳ ಇದೆ. ಇದರ ಪಕ್ಕ ಇದೆಲ್ಲ ಅಡುಗೆ ಮಾಡೋ ರೂಮ್ಸು ಮಾಡಿದ್ದಾರೆ. ಅಡುಗೆ ಮಾಡೋಕ್ಕೆ ಯಾರಾದರೂ ಬಂದು ಇಲ್ಲಿ ನೈವೇದ್ಯ ಕೊಡ್ತಾರಲ್ಲ, ಅದಕ್ಕೋಸ್ಕರ ರೂಮ್ಸ್ ಮಾಡಿದ್ದಾರೆ. ಮಳೆ ಬಂದ್ರೂ ಏನಾಗಲ್ಲ ಅಂಥೇಳಿ ರೂಮ್ಗಳು ಮಾಡಿದ್ದಾರೆ. ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಬರ್ತದೆ. ಇದನ್ನು ಬೇರೆ ಒಂದು ಇದು ಬಾಗಿಲು. ಇದು 60 ಕಂಬದ ಗುಡಿ. ಇದೊಂದು ಸ್ವಲ್ಪ ದೂರ ಇದೆ. ಅದಕ್ಕೆ ಯಲ್ಲಮ್ಮನ ಗುಡಿಗೆ ಒಂದು ಸ್ವಲ್ಪ ದೂರ ಇದೆ. ಒಂದು 100 ಹೆಜ್ಜೆ ದೂರ ಇದೆ ಅನಿಸುತ್ತೆ. ಇದು 60 ಕಂಬದ ಗುಡಿ. ಸ್ವಲ್ಪ ಕತ್ತಲೆ ಇದೆ, ಅದಕ್ಕೋಸ್ಕರ ಮೇಲೆ ಇದು ಬಿಟ್ಟಿದ್ದಾರೆ ಬೆಳಕಾಗಕ್ಕೆ. ನೋಡಿ ಭಾಳ ಹಳೆ ಗುಡಿ ಇದು, 60 ಕಂಬದ ಗುಡಿ. ಹಿಂದೆ ಯಾರೋ 60 ಕಂಬ ಆವ ಇಲ್ಲ ಅಂಥೇಳಿ ಎಣಿಸ್ಬೇಕು ಅಂಥೇಳಿ ಮಕ್ಳಿಗೆ ಕರ್ಕೊಂಬಂದು ಒಂದೊಂದು ಕಂಬಕ್ಕೆ ಒಬ್ಬೊಬ್ಬರಿಗೆ ನಿಲ್ಲಿಸಿದ್ರಂತೆ. ಲಾಸ್ಟಿಗೆ ಒಂದು ಮಗು ಕಾಣೆಯಾಗಿತ್ತಂತೆ. ಅವಾಗನಿಂದ ಯಾರೂ ಎಣ್ಸೋಕ್ಕೆ ಹೋಗಲ್ಲ. ಈಗ ಸುಮ್ಮನೆ ನೋಡಿ ಬರ್ತಾರೆ ಅಷ್ಟೇ, ಯಾರೂ ಎಣ್ಸಂಗಿಲ್ಲ ಈಗ. ಕಂಬಗಳು ಎಣಿಸ್ಬಾರ್ದಂತೆ, ಅದಕ್ಕೋಸ್ಕರ ಅವಾಗ ಹಂಗೆ ಮಾಡಿದರೆ ಒಂದು ಮಗು ಇದಾಗಿತ್ತಂತೆ, ಕಾಣೆಯಾಗಿತ್ತಂತೆ. ಅದಕ್ಕೋಸ್ಕರ ಎಣ್ಸಂಗಿಲ್ಲ, ಬರೀ ನೋಡ್ತಾರೆ ಬರ್ತಾರೆ ಅಷ್ಟೇ. ಅಂದರೆ ಭಾಳ ಹಳೆ ಗುಡಿ ಇದು. ನೋಡಿ ಯಾವ ಥರ ಇದೆ ಅಂತ. ಅಲ್ಲಿನೂ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರ್ತಿಗಳು ಇವೆ. ಒಳಗಡೆ ಪೂಜೆ ಮಾಡಿದ್ದಾರೆ ನೋಡಿ. ದೀಪ ಇದೆ ಇನ್ನು. ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಲಿಂಗಗಳು ಇವೆ. ಒಂದಕ್ಕೆ ನೀರು ಹನಿ ಬೀಳೋದಿದೆ, ಮಧ್ಯದ್ದು ವಿಷ್ಣುದ್ದು, ಬ್ರಹ್ಮಂದು, ವಿಷ್ಣು ಮಹೇಶ್ವರ ಮೂವರದ್ದು ನೋಡಿ. ಇದು ಅದೇ ಗುಡಿ ಅಂತೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಗುಡಿ. ಹೊರಗಡೆ ಬರೆದಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದೂ ಅದೇ ಕತ್ತಲೆ ಕಾಣಿಸ್ತಿದೆ ನೋಡಿ. ದೀಪ ಅಷ್ಟೇ ಇದೆ ಅಲ್ಲ, ಅಲ್ಲಿ ಕಾಣಿಸಂಗಿಲ್ಲ ಅಷ್ಟೇನು. ನೋಡಿ ಇದು ನೋಡಿರಲಿಲ್ಲ ನಾವು, ಅದಕ್ಕೆ ಬಂದಿದ್ವಿ ನೋಡೋಕ್ಕೆ. ನಾಗ ಯಲ್ಲಮ್ಮನ ಗುಡಿ ಅಷ್ಟೇ ನೋಡಿದ್ವಿ. ಇದು 60 ಕಂಬದ ಗುಡಿ, ನಂದಿ ಬಾಯಿ ಇದೆಲ್ಲ ನೋಡಿರಲಿಲ್ಲ. ಅದೂ ನೋಡೋಗಮ ಅಂತ ಬಂದಿದ್ದೀವಿ. ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ. ನಿಮಗೆ ಹೇಗನ್ಸಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಎಲ್ಲ ಅದೇ 60 ಕಂಬದ ಗುಡಿನೇ. ಎಷ್ಟೆಲ್ಲ ಹಳೇದಿದೆ ನೋಡಿ. ಭಾಳ ಹಳೇದಿದೆ ಗುಡಿ. ಈಗ ಹೊರಗಡೆ ಬಂದಿದ್ವಿ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಬರೆದಿದೆ ನೋಡಿ ಗೋಡೆ ಮೇಲೆ. ಹಂಗೆ ಒಂದು ಫೋಟೋ ತೆಕ್ಕೊಂಡ್ವಿ ನಾವು ಎಲ್ಲರೂ ಬಂದಿದ್ದು. ಫೋಟೋ ತೆಕ್ಕೊಂಡು ಬೇರೆ ಕಡೆ ಹೋದ್ವಿ. ಅಲ್ಲೇ ಇದು ಒಂದು ಕಂಬಕ್ಕೆ ಏನೋ ಅಕ್ಷರಗಳು ಬರೆದಿದ್ದಾರೆ. ಅದು ಏನು ಅಂತ ಎಷ್ಟು ನೋಡಿದ್ರೂ ಅರ್ಥನೇ ಆಗಲಿಲ್ಲ. ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡೋಣ ಅಂತ, ಆದರೂ ಏನೂ ಅರ್ಥನೇ ಆಗಿಲ್ಲ. ಏನು ಬರೆದಿದೆ ಅಂತ ಏನೂ ಅರ್ಥನೇ ಆಗಿಲ್ಲ. ಜಾಸ್ತಿ ಜನ ಇಲ್ಲಿ ಓದಬಾರ್ದು ಅಂತಾರೆ. ಇದು ನಂದೀಶ್ವರ ಗುಡಿ, ನಂದಿಬಾಯಿ ಅಂತ ಇಲ್ಲೇ ಇದೆ. ಇಲ್ಲಿಂದನೇ ಆ ಗುಡಿಗೆ ನೀರು ಹೋಗುತ್ತೆ, ಯಲ್ಲಮ್ಮನ ಗುಡಿಗೆ. ನೋಡಿ ನಂದೀಶ್ವರ ಇದು ಬಾಯಿನೂ ತೋರಿಸ್ತೀನಿ ನಿಮಗೆ. ಇದು ಗುಡಿ, ಇದನ್ನು ಭಾಳ ಹಳೆಯ ಗುಡಿ ಇದೆ ಇದು. ನೋಡಿ ಇಲ್ಲಿನೂ ಪೂಜೆ ಮಾಡಿ ಅಲಂಕಾರ ಮಾಡಿದ್ದಾರೆ. ಇದು ಹಳೆ ಗುಡಿ ಇದೆ, ಭಾಳ ಹಳೇದು. ಇದ್ರ ಪಕ್ಕನೇ ಇನ್ನೊಂದು ಗುಡಿ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ.
ಇದು ಮುಂದೆ ಬಸವಣ್ಣ ಇದೆ, ಈ ಮಗು ಕುಂತಿದೆ ನೋಡಿ, ಬಸವಣ್ಣನ ಮುಂದೆ ಕುಂತಿದ್ದಾನೆ, ಮೇಲೆ ಆಡ್ತಿದ್ದಾನೆ ಬಸವಣ್ಣನ ಮೇಲೆ ಕುಂತು. ಇವನ ಹೆಸರು ಭುವನ್ ಅಂತ. ಮೊದಲೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೆಸರು. ಇದು ನಂದಿ ಬಾಯಿ ನೋಡಿ. ಇದರಲ್ಲಿ ಯಾವಾಗಲೂ ನೀರು ಇಷ್ಟೇ ಇರ್ತಾವೆ, ಹೆಚ್ಚಿಗಾಗಲ್ಲ, ಕಡಿಮೆ ಆಗಲ್ಲ. ಮಳೆಗಾಲದಾಗ ಅಷ್ಟೇ ಇರ್ತಾವೆ, ಬೇಸಿಗೆದಾಗ ಅಷ್ಟೇ ಇರ್ತಾವೆ. ಮಕ್ಕಳಾದರೂ ಯಾವಾಗಲೂ ಇದ್ದರೂ ಮಕ್ಕಳು ಆಡ್ತಾನೆ ಇರ್ತಾರೆ. ನೀರು ಎಷ್ಟು ತಿಳಿ ಇರ್ತಾವೆ ಅಂದರೆ ಒಳಗಡೆ ಏನು ಬಿದ್ದರೂ ಕಾಣಿಸ್ತದೆ, ಅಷ್ಟು ತಿಳಿ ಇರ್ತವೆ ನೀರು ನೋಡಿ. ನಿಮಗೂ ಕಾಣಿಸ್ತಿರ್ಬೇಕು, ಒಳಗಡೆ ಎಲ್ಲ ಕಾಣಿಸ್ತಿದೆ ಅಂದರೆ ವಿಡಿಯೋ ಸರಿಯಾಗಿ ಬಂದಿಲ್ಲ ಫ್ರೆಂಡ್ಸ್. ಇದು ನೀರಿಂದು ಅಷ್ಟು ಸರಿಯಾಗಿ ಬರಲಿಲ್ಲ. ಫಸ್ಟಿಂದು ಚಲೋ ಬಂತು, ಆಮೇಲೆ ಕರೆಕ್ಟ್ ಬರಲಿಲ್ಲ. ಯಾಕೆ ಅಂದರೆ ನೀರು ತಿಳಿಯಾಗಿದೆ, ಭಾಳ ತಿಳಿಯಾಗಿದೆ. ಹಂಗೆ ಸಿಹಿ ನೀರು, ಕುಡಿದಷ್ಟು ಇನ್ನೂ ಕುಡಿಬೇಕು ಅನ್ನಿಸ್ತದೆ, ಅಷ್ಟು ತಿಳಿಯಾಗಿದೆ ನೀರು. ಇದು ಅಲ್ಲಿಗೆ ಒಂದು 50 ಹೆಜ್ಜೆ ಮುಂದೆ ಹಾಕಿದರೆ ಇನ್ನೊಂದು ಗುಡಿ ಬರ್ತದೆ. ಅಲ್ಲಿ ನೋಡಿ, ಇದು ನಂದಿ, ದೊಡ್ಡ ನಂದಿ ಇದೆ ಭಾಳ, ನಮ್ಮ ಎತ್ತರಕ್ಕೆ ಇದೆ ನಂದಿ. ಅದು ಭಾಳ ಹಳೇದಂತೆ. ಹಾಗೆ ಇದನ್ನು ಒಡೆಕೆ ನೋಡಿದಾರಂತೆ, ಕಿವಿ ಎಲ್ಲ ಹೋಗಿದ್ದಾವೆ ನೋಡಿ, ತೋರಿಸಿದ್ದೀನಲ್ವ. ಇದು ಹಿಂದಗಡೆಯಿಂದ ಕಿವಿ ಎಲ್ಲ ಹೊಡೆದಾಕಿದ್ದಾರೆ. ನಂದೀಶ್ವರ ಇದು ನೋಡಿ, ಭಾಳ ದೊಡ್ಡದಿದೆ ನಂದಿ. ಮುಸ್ಲಿಮ್ರು ಅವರು ಆಳ್ತಿದ್ರಂತೆ, ಅವಾಗ ಕಿವಿ ಹೊಡೆದಿದ್ದಾರೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಕಿವಿ ಹೊಡೆದಾಕಿದ್ದಾರೆ. ಅದನ್ನೆಲ್ಲ ಒಳಗಡೆ ಲಿಂಗನೂ ಹೊಡೆದಾಕಿದ್ದಾರೆ ನೋಡಿ. 2 ಕಿವಿ ಇಲ್ಲ, ಕೊಂಬು ಅಷ್ಟೇ ಇದ್ದಾವೆ ಅದಕ್ಕೆ, ಅದೆಲ್ಲ ತೆಗೆದಿದ್ದಾರೆ ನೋಡಿ. ಅವಾಗಿಂದ ಅಷ್ಟೇ ಇದೆ, ದೊಡ್ಡದಿದೆ ಇದು ಬಸವಣ್ಣ ನಂದಿ. ನಮ್ಮ ಕಡೆ ಭಾಳ ನಂದೀಶ್ವರನೇ ಅಂದರೆ ನಂದಿ ಇರ್ತದೆ. ಇದು ನೋಡಿ ಲಿಂಗ. ಈ ಲಿಂಗನೂ ಒಡೆಯಕ್ಕೆ ಹೋಗಿದ್ದಾರೆ, ಅಂದರೆ ಮೇಲಿಂದ ಅಷ್ಟೇ ಸ್ವಲ್ಪ ಹೋಗಿಬಿಟ್ಟಿದೆ, ಇನ್ನು ಪೂರ ಹೊಡೆದಿಲ್ಲ. ಸ್ವಲ್ಪ ಮೇಲೆ ಹಾರಿಬಿಟ್ಟಿದೆ, ಚೆಕ್ಕು ಹಾರಿಬಿಟ್ಟಿದೆ. ಅದು ನೋಡಿ ತೋರಿಸ್ತೀನಿ, ಅದು ನೋಡಿ ಭಾಳ ರಫ್ ಆಗಿದೆ ಮೇಲಿಂದ ಓದೋದಕ್ಕೆ. ಇದನ್ನು ಒಡೆಯಕ್ಕೆ ನೋಡಿದಾರಂತೆ. ಇಲ್ಲಿ ಮುಸ್ಲಿಮ್ರು ಆಡ್ತಿದ್ರಂತೆ ಅವಾಗ, ಆ ಕಾಲದಲ್ಲಿ ನೋಡಿ. ಇದು ಹೊರಗಡೆದು, ಇಲ್ಲಿನ ಸಣ್ಣದು ಒಂದು ನಂದಿ ಇದೆ, ಅದನ್ನು ನೋಡಿ ಆಡ್ತಿದ್ದಾನೆ ನೋಡಿ ಈ ಮಗು ನೋಡಿ. ಆಯಿತು, ಇಲ್ಲಿಂದ ಮನೆಗೆ ಫ್ರೆಂಡ್ಸ್.